ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರುದ್ಧ ಅರ್ನಜ್ಗಲ್. ಇವತ್ತಿನ ತನಕನೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಪ್ರೈಸ್ಲೆಸ್ ಟ್ರೆಷರ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಒಬ್ಬ ಇಂಪ್ಯಾಕ್ಯುಬಲ್ ಬೌಲರ್ ಜಸ್ಪ್ರೀತ್ ಬುಮ್ರಾ ವಾಪಸ್ ಬರ್ತಿದ್ದಾರೆ ಇವತ್ತು ಮುಂಬೈ ಇಂಡಿಯನ್ಸ್ ಆಡೋದಕ್ಕೆ ಇನ್ ದೇರ್ ಹೋಮ್ ಗ್ರೌಂಡ್ ವಾಂಖೆಡೆ ಸ್ಟೇಡಿಯಂ. ಸೊ RCBಗೆ ಇದೊಂದು ಹೊಸ ಥ್ರೆಟ್ ಆಗಿರುತ್ತೆ. ಬಿಕಾಸ್ ಜಸ್ಪ್ರೀತ್ ಬುಮ್ರಾ IPL 2025ನ ಸ್ಟಾರ್ಟ್ ಮಾಡಿರಲಿಲ್ಲ, ಫಸ್ಟ್ 4 ಮ್ಯಾಚಸ್ ಆಡಿರಲಿಲ್ಲ ಮುಂಬೈಗೆ. ಬಟ್ ಈ ಮ್ಯಾಚ್ ಅಗೇನ್ಸ್ಟ್ RCB ಆಡೋದಕ್ಕೆ ಫಿಟ್ ಇದ್ದಾರೆ ಅಂತ ಮಹಿಳಾ ಜಯವರ್ಧನೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ವಾಂಖೆಡೆ ಸ್ಟೇಡಿಯಂ, ಒನ್ ಆಫ್ ದ ಐಕಾನಿಕ್ ಸ್ಟೇಡಿಯಮ್ಸ್ ಇನ್ ಇಂಡಿಯಾಲಿ ಇವತ್ತು ಮ್ಯಾಚ್ ನಡೀತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಕರಿಬೇಕು, ಯಾಕಂದರೆ ಫಾರ್ಮ್ಯಾಟ್ ಹಾಗೆ ಇರಬೇಕಲ್ವಾ. ಹೋಮ್ ಟೀಮ್ ಫಸ್ಟಲ್ಲಿ ಇರಬೇಕು, ಆಮೇಲೆ ಅವೇ ಟೀಮ್ ಹೆಸರು ಬರಬೇಕು. ಮುಂಬೈ ಇಂಡಿಯನ್ಸ್ ಅಂತ ಅಂತಿದ್ದಂಗೆ ನಮಗೆ ನೆನಪಾಗಬೇಕು ಅಂತಂದರೆ ರೀಸೆಂಟಾಗಿ ಅವ್ರದ್ದು ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಅವ್ರದ್ದೊಂದು ಅವೇ ಗೇಮ್ ಇತ್ತು. ಏಕಾನಾ ಸ್ಟೇಡಿಯಂನಲ್ಲಿ ಲಕ್ನೋನಲ್ಲಿ ಮ್ಯಾಚ್ ಆಗಿತ್ತು. ಆ್ಯಂಡ್ ಈ ಮ್ಯಾಚ್ನಲ್ಲಿ ಘಟನೆ ನಡೀತಿದೆ. ಮ್ಯಾಚ್ನಲ್ಲಿ ಏನಂತ ನಿಮಗೆಲ್ಲ ಗೊತ್ತೇ ಇರುತ್ತೆ, ತಿಲಕ್ ವರ್ಮಾ ಅವರ ಒಂದು ಡಿಸಿಷನ್ ಟು ರಿಟೈರ್ ಔಟ್. ಸೊ ಈ ಡಿಸಿಷನ್ ಯಾರ್ದಾಗಿತ್ತು? ತಿಲಕ್ ವರ್ಮಾ ಅವ್ರದ್ದೇ ಸ್ವತಃ ಆಗಿತ್ತಾ, ಅಥವಾ ಅಲ್ಲೇ ಇದ್ದಿದ್ದ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರದ್ದಾಗಿತ್ತಾ, ಅಥವಾ ಒಳಗಡೆ ಕೂತಿದ್ದ ಕೋಚ್ ಮಹಿಳಾ ಜಯವರ್ಧನೆ ಅವ್ರದ್ದಾಗಿತ್ತಾ? ಆಲ್ ಆರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ನೋ ನೇಮ್ಸ್ ಇನ್ ಕ್ರಿಕೆಟ್. ಬಟ್ ಈ ಒಂದು ಡಿಸಿಷನ್ ಯಾಕೆ ಬೇಕಾಗಿತ್ತು? ತಿಲಕ್ ವರ್ಮಾ ಅವರೇ ಸ್ವತಃ ಹೊರಗಡೆ ಬಂದರು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರನ್ನ ಬ್ಯಾಕ್ ಮಾಡೇ ಮಾಡ್ತಾರೆ ಟು ಗೋ ಫಾರ್ ಚೇಸ್ ಎನಿ ಡೇ, ಯಾವುದೇ ಪ್ಲೇಯರ್ ಆಗಿದ್ರು. ಬಟ್ ಇದು ಹಾರ್ದಿಕ್ ಪಾಂಡ್ಯ ಅವರ ಡಿಸಿಷನ್ ಅನ್ನೋದಕ್ಕೆ ಅವರು ಕ್ರೇಜ್ನಲ್ಲಿ ಇದ್ರು. ಆ್ಯಂಡ್ ವಿ ಡಿ ನಾಟ್ ಸಿ ಹಾರ್ದಿಕ್ ಪಾಂಡ್ಯ ಕಮ್ ಅಂಡ್ ಟಾಕ್ ಟು ತಿಲಕ್ ವರ್ಮಾ. ಬಟ್ ಒಳಗಡೆ ಡಗೌಟ್ನಲ್ಲಿ ಜಯವರ್ಧನೆ ಅವರು ಹೊರಗಡೆ ಕಾಣಿಸ್ತಿದ್ರು. ಅಂದರೆ ಅವತ್ತು ಡಗೌಟ್ನಲ್ಲಿ ಒಂದು ಟೆನ್ಷನ್ ಕಾಣ್ತಾ ಇತ್ತು. ಆ ಟೆನ್ಷನ್ ಏನಕ್ಕೆ ಕಾಣ್ತಾ ಇತ್ತು ಅಂತಂದರೆ ಮ್ಯಾಚು ಸ್ವಲ್ಪ ಕೈ ಮೀರಿ ಹೋಗ್ತಾ ಇತ್ತು. ಕೈ ಮೀರಿ ಹೋಯ್ತು ಕೂಡ ಎಂಡ್ನಲ್ಲಿ, ಬಿಕಾಸ್ ಆ ಡಿಸಿಷನ್ನೇ ಪ್ರಾಬ್ಲಮ್ ಆಯಿತು ಅಂತ ನನಗನ್ಸುತ್ತೆ. ತಿಲಕ್ ವರ್ಮಾ ಓವರ್ ಮಿಚೆಲ್ ಸ್ಯಾಂಟ್ನರ್ ಎನಿ ಡೇ, ಯಾವತ್ತು ಬೇಕಾದ್ರೆ ಪ್ರಿಫರ್ ಮಾಡ್ತೀವಿ. ಇನ್ನು ರನ್ ಚೇಸ್, ಅದು ಕೂಡ ಆಲ್ಮೋಸ್ಟ್ ಎಂಡ್ ಆಫ್ ದ ಇನ್ನಿಂಗ್ಸ್ಗೆ ಬಂದಾಗ ಯಾರಾದರೂ ಒಬ್ಬ ಒಳ್ಳೆ ಹಿಟ್ಟರ್, ಅಕಸ್ಮಾತ್ ಕಿರಣ್ ಪೊಲಾರ್ಡ್ ಅವರು ಇದ್ದರು ಅಂತ ಅಂದ್ಕೊಳ್ಳಿ ಟೀಮಲ್ಲಿ, ಅವರು ಇದ್ದಿದ್ರೆ ಅಕಸ್ಮಾತ್ ಕಿರಣ್ ಪೊಲಾರ್ಡು, ಇಟ್ ವುಡ್ ಹ್ಯಾವ್ ಬೀನ್ ಅ ಬ್ಯಾಂಗರ್ ಅವ್ರನ್ನ ರಿಟೈರ್ ಮಾಡೋದಕ್ಕೆ. ಯಾಕೆಂದರೆ ತಿಲಕ್ ವರ್ಮಾ ಅವ್ರದ್ದು ಅವತ್ತು ಹಿ ವಾಸ್ ನಾಟ್ ಏಬಲ್ ಟು ಹಿಟ್ ದ ಬಾಲ್ ಪ್ರಾಪರ್ಲಿ. ಅವತ್ತು ನಮಗೂ ಗೊತ್ತು, ಹಿ ವಾಸ್ ನಾಟ್ ಏಬಲ್ ಟು ಸ್ಟ್ರೈಕ್ ದ ಬಾಲ್ ಆಸ್ ಇ ಯೂಶಲಿ ಡಸ್. ಆ್ಯಂಡ್ ನೀವು ನೋಡಿದಂಗೆ ಲಾಸ್ಟ್ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಸ್ಟ್ರೈಕ್ ಕೂಡ ಕೊಡಲಿಲ್ಲ ಮಿಚೆಲ್ ಸ್ಯಾಂಟ್ನರ್ಗೆ, ಹೂ ವಾಸ್ ಆಲ್ಸೋ ಅ ಲೆಫ್ಟ್ ಹ್ಯಾಂಡರ್. ಸೊ ಮಿಚೆಲ್ ಸ್ಯಾಂಟ್ನರ್ ಅವರು ಆಡಿದಿದ್ರೆ ಆ ಕಡೆ ಅವ್ರ ಲೆಗ್ ಸೈಡ್ಗೆ ಗ್ರೌಂಡ್ ಕೂಡ ಚಿಕ್ಕದಿತ್ತು. ಹಿ ಕುಡ್ ಹ್ಯಾವ್ ಕ್ಲಿಯರ್ಡ್ ದ ಗ್ರೌಂಡ್ ಆಸ್ ವೆಲ್, ಹೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ಮಿಚೆಲ್ ಸ್ಯಾಂಟ್ನರ್ ಆಗಿದ್ದರಿಂದ ಹಾರ್ದಿಕ್ ಪಾಂಡ್ಯ ಅವರು ಟ್ರಸ್ಟ್ ಮಾಡಿ ಅವ್ರಿಗೆ ಸಿಂಗಲ್ ತಗೊಳ್ಳಿಲ್ಲ. ಬಟ್ ತಿಲಕ್ ವರ್ಮಾ ಇದ್ದಿದ್ರೆ ಹಿ ವಾಸ್ ಆಲ್ಸೋ ಬ್ಯಾಟ್ಸ್ಮನ್. ಸೊ ಹಾರ್ದಿಕ್ ಪಾಂಡ್ಯ ಅವರು ಸಿಂಗಲ್ ತೊಗೊಂಡಿರ್ತಿದ್ರು ಯಾವುದೇ ಥರ ಫಾರ್ಮಲ್ಲಿ ಇದ್ರು ತಿಲಕ್ ವರ್ಮಾ. ಆ್ಯಂಡ್ ಯೂಶಲಿ ಕ್ರಿಕೆಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ತಿಲಕ್ ವರ್ಮಾ ಇಸ್ ಆಲ್ಸೋ ಕೈಂಡ್ ಆಫ್ ಅ ಕನ್ವೆನ್ಷನಲ್ ಪ್ಲೇಯರ್. ಸೊ ಆಲ್ ಕನ್ವೆನ್ಷನಲ್ ಪ್ಲೇಯರ್ಸ್ ಏನಂದರೆ ಸ್ವಲ್ಪ ಟೈಮ್ ತೊಗೊತಾರೆ. ಟೈಮ್ ತೊಗೊಂಡು ಆಫ್ಟರ್ ಸೀಯಿಂಗ್ ದ ಬಾಲ್ ಅಂತ ಕರೀತಾರೆ ಗೊತ್ತಾ, ಆಫ್ಟರ್ ಸೀಯಿಂಗ್ ದ ಬಾಲ್ ಥ್ರೂ ಆಮೇಲೆ ಅವ್ರಿಗೆ ದೇ ಸ್ಟಾರ್ಟ್ ಹಿಟ್ಟಿಂಗ್, ಬಿಕಾಸ್ ದೇ ವಿಲ್ ಬಿ ಇನ್ ಟೋಟಲಿ. ಸೊ ತಿಲಕ್ ವರ್ಮಾದು ಅವತ್ತು ಅದೇ ಕೇಸ್ ಆಗಿ ಅವ್ರದ್ದು ಆಮೇಲೆ ಲಾಸ್ಟ್ ಓವರ್ ಟೈಮ್ಗೆ ಅವ್ರ ಶಾರ್ಟ್ಸ್ ಇಟ್ ವುಡ್ ಹ್ಯಾವ್ ಕಮ್ ಆಫ್ ಆಗಿದ್ದಿದ್ರೆ, ಶಾರ್ಟ್ಸ್ ಬಂದಿದ್ದಿದ್ರೆ ಅವ್ರಿಗೆ ಕ್ಲೀನಾಗಿ ಸ್ಟ್ರೈಕ್ ಮಾಡೋದಕ್ಕೆ, ಮುಂಬೈ ಇಂಡಿಯನ್ಸ್ ಅವತ್ತು ಗೆಲ್ಬೋದಾಗಿತ್ತು ಮ್ಯಾಚ್ನ. ಈ ರಿಟೈರ್ಡ್ ಅನ್ನೋದು ಒಂದು ದೊಡ್ಡ ಕಾಂಟ್ರವರ್ಸಿನೇ ಆಗಿದೆ ಕ್ರಿಕೆಟಿಂಗ್ ಸರ್ಕಲಲ್ಲಿ. ಒಬ್ಬ ಪ್ಲೇಯರ್ನ ಕಾನ್ಫಿಡೆನ್ಸ್ ಎಷ್ಟು ಡೆಂಟ್ ಆಗುತ್ತೆ. ಅದೇ ಮುಂಬೈ ಇಂಡಿಯನ್ಸ್ ಹೂಸ್ ಕಾನ್ಫಿಡೆನ್ಸ್ ವುಡ್ ಹ್ಯಾವ್ ಬೀನ್ ಡೆಂಟೆಡ್ ಅ ಬಿಟ್ ಈಸ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಪ್ಲೇಯಿಂಗ್ ಅಗೇನ್ಸ್ಟ್ RCB ಅವರ ಹೋಮ್ ಗ್ರೌಂಡ್ನಲ್ಲೇ. ಸೊ ಮುಂಬೈ ಅವರ ಒಂದು ಹೋಮ್ ಗ್ರೌಂಡ್ನ ಫೋರ್ಟ್ರೆಸ್ ಮಾಡ್ಕೋತಾರ ಈ ಸೀಸನ್ನಲ್ಲಿ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಮೇಜರ್ ಥಿಂಗ್ ಏನಂತ ಅಂದರೆ, ಯಾವುದಾದ್ರೂ ನೀವು ನೋಡಿ ಸಕ್ಸಸ್ಫುಲ್ ಕ್ಯಾಂಪೇನ್ಸ್ ಆಫ್ ಎನಿ ಟೀಮ್ಸ್ ಇನ್ IPL, ಸೊ ಅವರ ಹೋಮ್ ಗ್ರೌಂಡ್ ಅವರು ಫೋರ್ಟ್ರೆಸ್ ಮಾಡ್ಕೊಂಡಿರ್ತಾರೆ. 1 ಅಥವಾ 2 ಗೇಮ್ ಅಷ್ಟೇ ಸೋತಿರ್ತಾರೆ. ಆ್ಯಂಡ್ ಮಿಕ್ಕಿದೆಲ್ಲ ಹೋಮ್ ಗ್ರೌಂಡಲ್ಲಿ ಅವ್ರ ಹೋಮ್ ಗ್ರೌಂಡ್ಗೆ ಅಂತಲೇ ಟೀಮ್ ಮಾಡಿಕೊಂಡು, ಸೊ ಆ ಗ್ರೌಂಡಿಗೆ ಬಂದರೆ ನೀವು ನನ್ನ ಸೋಲ್ಸೋಕ್ಕಾಗಲ್ಲ ಗುರು, ಹಾಗೆ ಇರಬೇಕು ಒಂದು ಟೀಮ್ ಅಂತ ಅಂದರೆ. ಬಟ್ RCB ಫಸ್ಟ್ ಮ್ಯಾಚ್ ಅವರ ಹೋಮ್ ಗ್ರೌಂಡ್ನಲ್ಲಿ ಸೋತಿದ್ದಾರೆ. ದಿಸ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್. ಸೊ RCB ಶುಡ್ ಮೇಕ್ ಅ ಹ್ಯಾಬಿಟ್ ಆಫ್ ವಿನ್ನಿಂಗ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ನೋಡೋಣ, ಈ ಸಲ ಅವೇ ಹೋಗ್ತಾ ಇದ್ದಾರೆ. ಆ್ಯಂಡ್ 2025 IPL RCBದು ಅವೇ ರೆಕಾರ್ಡ್ ತುಂಬ ಚೆನ್ನಾಗಿದೆ. 3 ಮ್ಯಾಚ್ ಆಡಿದಾರಲ್ಲ, ಅದರಲ್ಲಿ 2 ಅವೇನೇ ಗೆದ್ದಿರೋದು ಆ್ಯಂಡ್ 1 ಸೋತಿರೋದು. ಸೊ ನೋಡೋಣ, ಇನ್ನೊಂದು ಮ್ಯಾಚ್ ಅವೇ ಹೋಗ್ತಾ ಇದ್ದಾರೆ. ಆ್ಯಂಡ್ ಫಾರ್ಚೂನ್ಸ್ ಹಾಗೆ ಕ್ಯಾರಿ ಔಟ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಸೊ ವಾಂಖೆಡೆ ಸ್ಟೇಡಿಯಮಲ್ಲಿ ಒನ್ ಆಫ್ ದ ಐಕಾನಿಕ್ ಮ್ಯಾಚಸ್ ಇನ್ ಕ್ರಿಕೆಟ್ ಅಂತ ಹೇಳ್ಬೋದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್. ಮ್ಯಾಚ್ ಮುಂಚೆ ಯಾವಾಗಲೂ ನಾವು ನೋಡ್ತೀವಿ ಹೆಡ್ ಟು ಹೆಡ್ ರೆಕಾರ್ಡಲ್ಲಿ ಯಾರು ಮುಂದೆ ಇರ್ತಾರೆ ಅಂತ. ಬಟ್ ಈ ಸಲ ಕೂಡ RCB ವರ್ಸಸ್ ಮುಂಬೈ ಇಂಡಿಯನ್ಸಲ್ಲಿ ಮುಂಬೈ ಒಂದು ಬಲಿಷ್ಠ ತಂಡ. ನಮಗೆ ಗೊತ್ತು ಮುಂಬೈ ಎಷ್ಟು ಬಲಿಷ್ಠ ತಂಡ. ಆ್ಯಂಡ್ ಫ್ರಾಂಚೈಸಿ ಕಲ್ಚರಲ್ಲಿ, ಫ್ರಾಂಚೈಸಿ ಟೀಮ್ಸಲ್ಲಿ ಮುಂಬೈ ಇಂಡಿಯನ್ಸ್ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಸ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಕ್ರಿಕೆಟ್ ಫ್ರಾಂಚೈಸಲ್ಲಿ. ಯಾಕೆಂದರೆ ಅವ್ರದ್ದು ಸಕ್ಸಸ್ ರೇಟ್ ಹಾಗೆ ಇದೆ. ರೋಹಿತ್ ಶರ್ಮಾ ಅವರು ಹೇಸ್ ಲೆಗ್ ಮುಂಬೈ ವೆರಿ ವೆಲ್. ಆ್ಯಂಡ್ ಮುಂಬೈ ಇಂಡಿಯನ್ಸು ಸಕ್ಸಸ್ಫುಲ್ ಫ್ರಾಂಚೈಸಾಗಿ ಕ್ಯಾರಿ ಔಟ್ ಆಗಿದ್ದಾರೆ. ಆ್ಯಂಡ್ RCB ಅಗೇನ್ಸ್ಟ್ ಕೂಡ ಅವ್ರ ರೆಕಾರ್ಡ್ ತುಂಬ ಚೆನ್ನಾಗಿದೆ. ಹೆಡ್ ಟು ಹೆಡ್ಡಲ್ಲಿ 33 ಮ್ಯಾಚಸ್ ಆಡಿದ್ದಾರೆ RCB ವರ್ಸಸ್ ಮುಂಬೈ ಇಂಡಿಯನ್ಸ್. ಆ್ಯಂಡ್ ಮುಂಬೈ ಇಂಡಿಯನ್ಸ್ 19 ಗೆದ್ದಿದ್ದಾರೆ ಆ್ಯಂಡ್ RCB 14. ಮುಂಬೈ ವಾಂಖೆಡೆ ಸ್ಟೇಡಿಯಂ ಅಂತ ಅಂದಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ ಪಿಚ್ ಹೆಂಗಿರುತ್ತೆ ಅಂತ. ರೆಡ್ ಸಾಯಿಲ್ ಮುಂಬೈಲಿರೋದು ಆಫ್ಕೋರ್ಸ್. ಆ್ಯಂಡ್ ರೆಡ್ ಸಾಯಿಲ್ ಹೆಲ್ಪ್ ಮಾಡುತ್ತೆ ಟು ದ ಸ್ಪಿನ್ನರ್ಸ್ ಆಲ್ಸೋ. ಬಟ್ ಇಟ್ ಈಸ್ ಯೂಶಲಿ ನೋನ್ ಆಸ್ ಟ್ರೆಡಿಷನಲಿ ಮುಂಬೈ ಒಂದು ಬ್ಯಾಟಿಂಗ್ ವಿಕೆಟಿನ. ಸೊ ಬ್ಯಾಟಿಂಗ್ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಲೇಟೆಸ್ಟ್ ಸ್ಟೇಜಸ್ ಆಫ್ ದ ಇನ್ನಿಂಗ್ಸಲ್ಲಿ
ಸ್ಪಿನ್ನರ್ಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಡ್ಯೂ ಕೂಡ ಬರೋದ್ರಿಂದ ಮುಂಬೈನಲ್ಲಿ, ಸೊ ಈ ಒಂದು ಹೊಸ ರೂಲ್ ಏನಿದೆ ನಿಮ್ಗೆ ಗೊತ್ತಿರ್ಬೋದು, 11th ಓವರಲ್ಲಿ ಸೆಕೆಂಡ್ ಇನ್ನಿಂಗ್ಸ್ 11th ಓವರ್ ಆದಮೇಲೆ ಸೆಕೆಂಡ್ ನ್ಯೂ ಬಾಲ್ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ರೂಲ್ ಕೂಡ ಪ್ಲೇ ಆಗ್ಬೋದು ಮುಂಬೈನಲ್ಲಿ. ಸೊ ಕಾದ್ ನೋಡಬೇಕಾಗುತ್ತೆ ಹೇಗೆ ಕ್ಯಾರಿ ಔಟ್ ಆಗುತ್ತೆ ಈ ಮ್ಯಾಚ್ ಅಂತ. ಆ್ಯಂಡ್ ಮುಂಬೈ ಅವರ 5ನೇ ಮ್ಯಾಚ್ ಆಡ್ತಿರ್ತಾರೆ ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರನ್ನ 4ನೇ ಮ್ಯಾಚ್ ಆಡ್ತಿರ್ತಾರೆ. 2 ಮ್ಯಾಚ್ ಗೆದ್ದಿದ್ದಾರೆ ಅವರ ಆಡಿರೋ 3 ಮ್ಯಾಚ್ಗಳಲ್ಲಿ. ಆ್ಯಂಡ್ ರನ್ ರೇಟ್ ಕೂಡ ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡಿದ್ದಾರೆ. ಇನ್ನು ಮುಂಬೈ ಇಂಡಿಯನ್ಸ್ ನೋಡಕ್ ಹೋದ್ರೆ ಆಡಿರೋ 4 ಮ್ಯಾಚ್ನಲ್ಲಿ 3 ಮ್ಯಾಚ್ ಸೋತಿದ್ದಾರೆ, 1 ಮ್ಯಾಚ್ ಮಾತ್ರ ಗೆದ್ದಿದ್ದಾರೆ. ಆ ಮ್ಯಾಚು ಅಗೇನ್ಸ್ಟ್ KKR ಇನ್ ದೇರ್ ಹೋಮ್ ಗ್ರೌಂಡ್. ಸೊ ವಾಂಖೆಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಒಂದ್ಸಲ ಗೆದ್ದಿದ್ದಾರೆ. ಸೊ ಮುಂಬೈಗೆ ಜಸ್ಟ್ ದ ಸೆಕೆಂಡ್ ಮ್ಯಾಚ್ ಆಫ್ ದೇರ್ ಸೀಸನ್ ಅಟ್ ಹೋಮ್ ವಾಂಖೆಡೆಯಲ್ಲಿ ಆಡ್ತಿರ್ತಾರೆ. ಆ್ಯಂಡ್ ವಾಂಖೆಡೆ ನಮ್ಮ ಬೆಂಗಳೂರು ಪ್ಲೇಯರ್ಸ್ಗೇನು ಹೊಸದಲ್ಲ. ವಿರಾಟ್ ಕೊಹ್ಲಿ ಅವರಂತೂ ವಾಂಖೆಡೆಯಲ್ಲಿ ಎಂತೆಂಥ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ನಮಗೆ ಗೊತ್ತು. ಸೊ ವಿರಾಟ್ ಕೊಹ್ಲಿ ಆ್ಯಂಡ್ ವಾಂಖೆಡೆ ಅಂತ ನಾವು ನೆನೆಸ್ಕೊಂಡ್ರೆ ನಮಗೆ ನೆನಪಾಗೋದು 2023 ವರ್ಲ್ಡ್ ಕಪ್ ಸೆಮಿಫೈನಲ್. ವಿರಾಟ್ ಕೊಹ್ಲಿ ಅವರ ಐಕಾನಿಕ್ 50th 100 ಇನ್ ಫ್ರಂಟ್ ಆಫ್ ಹಿಸ್ ಐಡಲ್. ಸೊ ಆ ಒಂದು ಹಿಸ್ಟಾರಿಕ್ ಗ್ರೌಂಡ್ನಲ್ಲಿ ಈ ಮ್ಯಾಚ್ ಆಗುತ್ತೆ. ಮಿಚೆಲ್ ಸ್ಯಾಂಟರ್ ಅಂತಹ ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ ಇದ್ದಾರೆ. ಟ್ರೆಂಟ್ ಬೋಲ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಸ್ವಿಂಗ್ಗೆ ಏನು ಕಡಿಮೆ ಇಲ್ಲ ಮುಂಬೈ ಟೀಮಲ್ಲಿ, ಯಾಕೆಂದರೆ ದೇ ಹ್ಯಾವ್ ದೀಪಕ್ ಚಹರ್ ಆ್ಯಂಡ್ ಟ್ರೆಂಟ್ ಬೋಲ್ಟ್ ಹೂ ವಿಲ್ ಬಿ ಬ್ರೀತಿಂಗ್ ಫೈರ್ ಅಪ್ ಫ್ರಂಟ್ ಅಂತ ಹೇಳ್ಬೋದು. ಆ್ಯಂಡ್ ದೇ ಹ್ಯಾವ್ ವಿಘ್ನೇಶ್ ಪುತ್ತೂರ್, ಯಂಗ್ ಟ್ಯಾಲೆಂಟ್. ಅವ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಒಬ್ಬ ಎಮರ್ಜಿಂಗ್ ಪ್ಲೇಯರ್ ಆಗೋ ಸಾಧ್ಯತೆ ಇದೆ ಈ ಸೀಸನ್ನಲ್ಲಿ ಅಂತ. ಯಾಕೆಂದರೆ ಅಂತಹ ಪರ್ಫಾರ್ಮೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಆ್ಯಂಡ್ ಮುಂದೆ ಕೂಡ ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ವಾಪಸ್ ಬಂದಿದ್ದಾರೆ ಮುಂಬೈ 11ನಲ್ಲಿ ಆಡೋದಕ್ಕೆ ವಿಘ್ನೇಶ್ ಪುತ್ತೂರ್ ಅವರು. ಇನ್ನೊಂದು ಯಂಗ್ ಟ್ಯಾಲೆಂಟ್ ಅಂತ ಅಂದರೆ ಅಶ್ವಿನಿ ಕುಮಾರ್. ಅವರು ಕೂಡ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇತ್ತು ಅವ್ರದ್ದು. ಒಂದು ಮ್ಯಾಚಲ್ಲಿ ಈಸ್ ಅ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಆ್ಯಂಡ್ ಅಶ್ವಿನಿ ಕುಮಾರ್ ಆಲ್ಸೋ ಈಸ್ ಅ ವೆರಿ ಗುಡ್ ಪ್ಲೇಯರ್ ಹೂ ಕ್ಯಾನ್ ಥ್ರೆಟನ್ RCB. ಆ್ಯಂಡ್ ದೇ ಹ್ಯಾವ್ ರಾಜ್ ಅಂಗದ್ ಬಾವಾ. ನಾವು ಅಂಡರ್ 19 ವರ್ಲ್ಡ್ ಕಪ್ ಸೆನ್ಸೇಷನ್ ನಮಗೆ ಗೊತ್ತಿತ್ತು. ರಾಜ್ ಅಂಗದ್ ಬಾವಾ ಒಬ್ಬ ರವೀಂದ್ರ ಜಡೇಜಾ ಟೈಪ್ ಆಫ್ ಪ್ಲೇಯರ್. ಸೊ ಇವರು ಕೂಡ ಒಳ್ಳೆ ಇಂಪ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ರಾಜ್ ಅಂಗದ್ ಬಾವಾ ಯಂಗ್ ಪ್ಲೇಯರ್ ಮುಂಬೈಯಲ್ಲಿದ್ದಾರೆ. RCB ಆ್ಯಂಡ್ ಮುಂಬೈ ಆರ್ ರೆಡಿ ಟು ಗೋ ಅಗೇನ್ಸ್ಟ್ ಈಚ್ ಅದರ್ ಹೆಡ್ ಟು ಹೆಡ್. ಯಾಕೆಂದರೆ 2 ಸೂಪರ್ ಸ್ಟಾರ್ಸ್ ಆಫ್ ಇಂಡಿಯನ್ ಕ್ರಿಕೆಟ್ ಆಲ್ಸೋ ಕೂಡ ಫೇಸ್ ಆಫ್ ಆಗ್ತಾರೆ, ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ. ಬಟ್ ರೋಹಿತ್ ಶರ್ಮಾ ಅವರ ಅವೈಲಬಿಲಿಟಿ ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಅವರ ಪ್ರೀವಿಯಸ್ ಗೇಮ್ ಅವ್ರು ಮಿಸ್ ಮಾಡಿದ್ರು ಬಿಕಾಸ್ ಆಫ್ ಹಿಸ್ ನೀ ಇಂಜುರಿ ಅಂತ ಹಾರ್ದಿಕ್ ಪಾಂಡ್ಯ ಟಾಸಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಕಾದು ನೋಡಬೇಕಾಗುತ್ತೆ ಇಫ್ ರೋಹಿತ್ ಶರ್ಮಾ ವಿಲ್ ಬಿ ಕಮಿಂಗ್ ಬ್ಯಾಕ್. ಸೊ ಇಫ್ ಹೀ ಈಸ್ ಕಮಿಂಗ್ ಬ್ಯಾಕ್, ಮುಂಬೈ ರಾಜ ಅಂತ ಕರೀತಾರೆ ರೋಹಿತ್ ಶರ್ಮಾ ಅವ್ರನ್ನ. ಸೊ ಹೀಲ್ ಬಿ ರೆಡಿ ಟು ಪ್ಲೇ ವೆಲ್ ಇನ್ ದ ವಾಂಖೆಡೆ ಸ್ಟೇಡಿಯಂ. ಆ್ಯಂಡ್ ವಿರಾಟ್ ಕೊಹ್ಲಿ ಅಫ್ಕೋರ್ಸ್, ವಿರಾಟ್ ಕೊಹ್ಲಿ ಯಾವ ಸ್ಟೇಡಿಯಂಗೆ ಹೋದ್ರೂ ಅವರ ಫ್ಯಾನ್ಸ್ ಅಲ್ಲಿರ್ತಾರೆ. ಆ್ಯಂಡ್ ಇಟ್ ವಿಲ್ ಬಿ ಎ ಗ್ರೇಟ್ ಕ್ಲಾಶ್ ಬಿಟ್ವೀನ್ 2 ಫ್ರೆಂಡ್ಸ್ ಆ್ಯಂಡ್ 2 ಸೂಪರ್ ಸ್ಟಾರ್ಸ್ ಆಫ್ ವರ್ಲ್ಡ್ ಕ್ರಿಕೆಟ್, ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. RCB ಈ ಮ್ಯಾಚ್ನ ಕೂಡ ಗೆಲ್ಲಬೇಕಾಗುತ್ತೆ. ಆ್ಯಂಡ್ ಹೋಮ್ ಗ್ರೌಂಡ್ನ ಫೋರ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮುಂಬೈಲಿ ಹೋಗಿ ಗೆದ್ಕೊಂಬರೋಣ ಈ ಮ್ಯಾಚ್ನ. ಯಾಕೆಂದರೆ ನೆಕ್ಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರುತ್ತೆ. ಅವೇ ರೆಕಾರ್ಡ್ ಇವಾಗವರೆಗೂ 100% ಇದೆ. ಸೊ 100% ಕಂಟಿನ್ಯೂ ಆಗಲಿ. ಆ್ಯಂಡ್ ಇವತ್ತು 7th ಏಪ್ರಿಲ್ 2025 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ನಲ್ಲಿ RCBಗೆ ವಿಜಯ ಸಿಗಲಿ ಅಂತ ಹೋಪ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್.